ದುರಸ್ತಿ ಮತ್ತು ಕಾಂಪೌಂಡ್ಗೆ ಮತ್ತು ಕೆಲವು 70 ವರ್ಷಗಳಕ್ಕಿಂತ ಹೆಚ್ಚು ಸಮಯ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗಳಿಗೆ ಸ್ವಲ್ಪ ಅನುದಾನ ಕೊಡಬೇಕು. ಹಳೆ ಕಟ್ಟಡ ಆಗಿದೆ ಅಂತ ಕೇಳಿದ್ದೀವಿ ಮತ್ತು ಹೊಸ ರೀತಿಯಾದಂಥ ಒಂದೆರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ನೋಡೋಣ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ನೇಮಕಾತಿ ವಿಚಾರದಲ್ಲಿ, ವಿಶೇಷವಾಗಿ ನೇಮಕಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಳ ಸಕಾರಾತ್ಮಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳು ನೇಮಕಾತಿ ವಿಚಾರದಲ್ಲಿ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನೋಡಿ, ಈಗ ನೋಡಿ, ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎಲ್ಲ ಸೇರಿ ಸುಮಾರು ನಾವು ಬೋಧಕರ ಹುದ್ದೆಗಳನ್ನೇ ನಾವು ಸುಮಾರು 6,000ಕ್ಕಿಂತ ಹೆಚ್ಚು ನಾವು ಕೇಳಿದ್ದೀವಿ. ಇದರಲ್ಲಿ ಖಾಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಒಂದು 600 ಇದೆ, ಖಾಲಿ ಹಳೇದು ಬಾಕಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು ಕೇಳಿದ್ದೀವಿ. ಒಟ್ಟು 6,000 ಚಿಲ್ಲರೆ ನಾವು ಕೇಳಿದ್ದೀವಿ. ಅದರಲ್ಲಿ ಹಂತವಾಗಿ ನಮಗೆ ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ಆಯವ್ಯಯದಲ್ಲಿ ಅದಕ್ಕೆ ಮಂಜೂರಾತಿ ಕೊಡ್ತಾರೆ, ಆ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಈ ಒಂದು ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿಗೆ ಕೋತ ಬಜೆಟ್ನ ಡೆಫಿಸಿಟ್ ಬಜೆಟ್ ಮಂಡಿಸ್ತಾರೆ ಅಂತ ಆರೋಪ ಇದೆ. ನೋಡಿ, ಈಗ ನೇರವಾಗಿ ಬಡವರ ಖಾತೆಗೆ ಹಣ ನಾವು ವರ್ಗಾಯಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದ ಸೋಷಲ್ ಒಂದು ಕಾಸ್ ಏನಿದೆ, ನಾವೊಂದು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದು ಭಾಳ ಆದ್ಯತೆಯ ಕಾರ್ಯಕ್ರಮ ಕೂಡ ಹೌದು. ಯಾಕಂದರೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೇ ನಾವು ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಇದು ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷ ಇದನ್ನು ನಾವು ಜನರಿಗೆ ಭರವಸೆ ಕೊಟ್ಟಂಥದ್ದು, ಅದನ್ನು ನೆರವೇರಿಸಿದ್ದೀವಿ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ. ಜನರ ದುಡ್ಡು ಜನರಿಗೆ ತಲುಪಿಸ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಬೇರೆ ಬೇಡಿಕೆಗಳು ಭಾಳಷ್ಟು ಜನ ಇರ್ತದೆ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳಂದಮೇಲೆ ನಾವೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿರುತ್ತೆ. ಆದರೆ ಯಾವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತಿಕೆಯಿಂದ ವ್ಯವಸ್ಥಿತವಾಗಿ ಅದಕ್ಕೆ ಅನುದಾನ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿನೂ ಮಾಡಿದ್ದಾರೆ. ಈ ವರ್ಷ ಕೂಡ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇದೆ. ದುರಸ್ತಿ ಮತ್ತು ಕಾಂಪೌಂಡ್ಗೆ ಮತ್ತು ಕೆಲವು 70 ವರ್ಷಗಳಕ್ಕಿಂತ ಹೆಚ್ಚು ಸಮಯ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗಳಿಗೆ ಸ್ವಲ್ಪ ಅನುದಾನ ಕೊಡಬೇಕು. ಹಳೆ ಕಟ್ಟಡ ಆಗಿದೆ ಅಂತ ಕೇಳಿದ್ದೀವಿ ಮತ್ತು ಹೊಸ ರೀತಿಯಾದಂಥ ಒಂದೆರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ನೋಡೋಣ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ನೇಮಕಾತಿ ವಿಚಾರದಲ್ಲಿ, ವಿಶೇಷವಾಗಿ ನೇಮಕಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಳ ಸಕಾರಾತ್ಮಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳು ನೇಮಕಾತಿ ವಿಚಾರದಲ್ಲಿ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನೋಡಿ, ಈಗ ನೋಡಿ, ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎಲ್ಲ ಸೇರಿ ಸುಮಾರು ನಾವು ಬೋಧಕರ ಹುದ್ದೆಗಳನ್ನೇ ನಾವು ಸುಮಾರು 6,000ಕ್ಕಿಂತ ಹೆಚ್ಚು ನಾವು ಕೇಳಿದ್ದೀವಿ. ಇದರಲ್ಲಿ ಖಾಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಒಂದು 600 ಇದೆ, ಖಾಲಿ ಹಳೇದು ಬಾಕಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು ಕೇಳಿದ್ದೀವಿ. ಒಟ್ಟು 6,000 ಚಿಲ್ಲರೆ ನಾವು ಕೇಳಿದ್ದೀವಿ. ಅದರಲ್ಲಿ ಹಂತವಾಗಿ ನಮಗೆ ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ಆಯವ್ಯಯದಲ್ಲಿ ಅದಕ್ಕೆ ಮಂಜೂರಾತಿ ಕೊಡ್ತಾರೆ, ಆ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಈ ಒಂದು ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿಗೆ ಕೋತ ಬಜೆಟ್ನ ಡೆಫಿಸಿಟ್ ಬಜೆಟ್ ಮಂಡಿಸ್ತಾರೆ ಅಂತ ಆರೋಪ ಇದೆ. ನೋಡಿ, ಈಗ ನೇರವಾಗಿ ಬಡವರ ಖಾತೆಗೆ ಹಣ ನಾವು ವರ್ಗಾಯಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದ ಸೋಷಲ್ ಒಂದು ಕಾಸ್ ಏನಿದೆ, ನಾವೊಂದು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದು ಭಾಳ ಆದ್ಯತೆಯ ಕಾರ್ಯಕ್ರಮ ಕೂಡ ಹೌದು. ಯಾಕಂದರೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೇ ನಾವು ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಇದು ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷ ಇದನ್ನು ನಾವು ಜನರಿಗೆ ಭರವಸೆ ಕೊಟ್ಟಂಥದ್ದು, ಅದನ್ನು ನೆರವೇರಿಸಿದ್ದೀವಿ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ. ಜನರ ದುಡ್ಡು ಜನರಿಗೆ ತಲುಪಿಸ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಬೇರೆ ಬೇಡಿಕೆಗಳು ಭಾಳಷ್ಟು ಜನ ಇರ್ತದೆ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳಂದಮೇಲೆ ನಾವೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿರುತ್ತೆ. ಆದರೆ ಯಾವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತಿಕೆಯಿಂದ ವ್ಯವಸ್ಥಿತವಾಗಿ ಅದಕ್ಕೆ ಅನುದಾನ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿನೂ ಮಾಡಿದ್ದಾರೆ. ಈ ವರ್ಷ ಕೂಡ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇದೆ. ದುರಸ್ತಿ ಮತ್ತು ಕಾಂಪೌಂಡ್ಗೆ ಮತ್ತು ಕೆಲವು 70 ವರ್ಷಗಳಕ್ಕಿಂತ ಹೆಚ್ಚು
ಸಮಯ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗಳಿಗೆ ಸ್ವಲ್ಪ ಅನುದಾನ ಕೊಡಬೇಕು, ಹಳೆ ಕಟ್ಟಡ ಆಗಿದೆ ಅಂತ ಕೇಳಿದ್ದೀವಿ. ಮತ್ತು ಹೊಸ ರೀತಿಯಾದಂಥ ಒಂದೆರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ನೋಡೋಣ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ನೇಮಕಾತಿ ವಿಚಾರದಲ್ಲಿ, ವಿಶೇಷವಾಗಿ ನೇಮಕಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಳ ಸಕಾರಾತ್ಮಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳು ನೇಮಕಾತಿ ವಿಚಾರದಲ್ಲಿ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನೋಡಿ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎಲ್ಲ ಸೇರಿ ಸುಮಾರು ನಾವು ಬೋಧಕರ ಹುದ್ದೆಗಳನ್ನೇ ನಾವು ಸುಮಾರು 6,000ಕ್ಕಿಂತ ಹೆಚ್ಚು ನಾವು ಕೇಳಿದ್ದೀವಿ. ಇದರಲ್ಲಿ ಖಾಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಒಂದು 600 ಇದೆ, ಖಾಲಿ ಹಳೇದು ಬಾಕಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು ಕೇಳಿದ್ದೀವಿ. ಒಟ್ಟು 6,000 ಚಿಲ್ಲರೆ ನಾವು ಕೇಳಿದ್ದೀವಿ. ಅದರಲ್ಲಿ ಹಂತವಾಗಿ ನಮಗೆ ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ಆಯವ್ಯಯದಲ್ಲಿ ಅದಕ್ಕೆ ಮಂಜೂರಾತಿ ಕೊಡ್ತಾರೆ, ಆ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಸಹ ಈ ಒಂದು ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿಗೆ ಕೋತ ಬಜೆಟ್ನ ಡೆಫಿಸಿಟ್ ಬಜೆಟ್ ಮಂಡಿಸ್ತಾರೆ ಅಂತ ಆರೋಪ ಇದೆ. ನೋಡಿ, ಈಗ ನೇರವಾಗಿ ಬಡವರ ಖಾತೆಗೆ ಹಣ ನಾವು ವರ್ಗಾಯಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದ ಸೋಷಲ್ ಒಂದು ಕಾಸ್ ಏನಿದೆ, ನಾವೊಂದು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದು ಭಾಳ ಆದ್ಯತೆಯ ಕಾರ್ಯಕ್ರಮ ಕೂಡ ಹೌದು. ಯಾಕಂದರೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೇ ನಾವು ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಇದು ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷ ಇದನ್ನು ನಾವು ಜನರಿಗೆ ಭರವಸೆ ಕೊಟ್ಟಂಥದ್ದು, ಅದನ್ನು ನೆರವೇರಿಸಿದ್ದೀವಿ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ. ಜನರ ದುಡ್ಡು ಜನರಿಗೆ ತಲುಪಿಸ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಬೇರೆ ಬೇಡಿಕೆಗಳು ಭಾಳಷ್ಟು ಜನ ಇರ್ತದೆ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳಂದಮೇಲೆ ನಾವೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿರುತ್ತೆ. ಆದರೆ ಯಾವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತಿಕೆಯಿಂದ ವ್ಯವಸ್ಥಿತವಾಗಿ ಅದಕ್ಕೆ ಅನುದಾನ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿನೂ ಮಾಡಿದ್ದಾರೆ, ಈ ವರ್ಷ ಕೂಡ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇದೆ. ದುರಸ್ತಿ ಮತ್ತು ಕಾಂಪೌಂಡ್ಗೆ ಮತ್ತು ಕೆಲವು 70 ವರ್ಷಗಳಕ್ಕಿಂತ ಹೆಚ್ಚು ಸಮಯ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗಳಿಗೆ ಸ್ವಲ್ಪ ಅನುದಾನ ಕೊಡಬೇಕು, ಹಳೆ ಕಟ್ಟಡ ಆಗಿದೆ ಅಂತ ಕೇಳಿದ್ದೀವಿ. ಮತ್ತು ಹೊಸ ರೀತಿಯಾದಂಥ ಒಂದೆರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ನೋಡೋಣ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ನೇಮಕಾತಿ ವಿಚಾರದಲ್ಲಿ, ವಿಶೇಷವಾಗಿ ನೇಮಕಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಳ ಸಕಾರಾತ್ಮಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳು ನೇಮಕಾತಿ ವಿಚಾರದಲ್ಲಿ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನೋಡಿ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎಲ್ಲ ಸೇರಿ ಸುಮಾರು ನಾವು ಬೋಧಕರ ಹುದ್ದೆಗಳನ್ನೇ ನಾವು ಸುಮಾರು 6,000ಕ್ಕಿಂತ ಹೆಚ್ಚು ನಾವು ಕೇಳಿದ್ದೀವಿ. ಇದರಲ್ಲಿ ಖಾಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಒಂದು 600 ಇದೆ, ಖಾಲಿ ಹಳೇದು ಬಾಕಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು ಕೇಳಿದ್ದೀವಿ. ಒಟ್ಟು 6,000 ಚಿಲ್ಲರೆ ನಾವು ಕೇಳಿದ್ದೀವಿ. ಅದರಲ್ಲಿ ಹಂತವಾಗಿ ನಮಗೆ ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ಆಯವ್ಯಯದಲ್ಲಿ ಅದಕ್ಕೆ ಮಂಜೂರಾತಿ ಕೊಡ್ತಾರೆ, ಆ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಸಹ ಈ ಒಂದು ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿಗೆ ಕೋತ ಬಜೆಟ್ನ ಡೆಫಿಸಿಟ್ ಬಜೆಟ್ ಮಂಡಿಸ್ತಾರೆ ಅಂತ ಆರೋಪ ಇದೆ. ನೋಡಿ, ಈಗ ನೇರವಾಗಿ ಬಡವರ ಖಾತೆಗೆ ಹಣ ನಾವು ವರ್ಗಾಯಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದ ಸೋಷಲ್ ಒಂದು ಕಾಸ್ ಏನಿದೆ, ನಾವೊಂದು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಇದು ಭಾಳ ಆದ್ಯತೆಯ ಕಾರ್ಯಕ್ರಮ ಕೂಡ ಹೌದು. ಯಾಕಂದರೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೇ ನಾವು ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಇದು ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷ ಇದನ್ನು ನಾವು ಜನರಿಗೆ ಭರವಸೆ ಕೊಟ್ಟಂಥದ್ದು, ಅದನ್ನು ನೆರವೇರಿಸಿದ್ದೀವಿ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ಅವಶ್ಯಕತೆ ಇದೆ. ಜನರ ದುಡ್ಡು ಜನರಿಗೆ ತಲುಪಿಸ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಬೇರೆ ಬೇಡಿಕೆಗಳು ಭಾಳಷ್ಟು ಜನ ಇರ್ತದೆ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳಂದಮೇಲೆ ನಾವೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿರುತ್ತೆ. ಆದರೆ ಯಾವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತಿಕೆಯಿಂದ ವ್ಯವಸ್ಥಿತವಾಗಿ ಅದಕ್ಕೆ ಅನುದಾನ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿನೂ ಮಾಡಿದ್ದಾರೆ, ಈ ವರ್ಷ ಕೂಡ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇದೆ.